ಅನು, ನಿನಗಿನ್ನೂ ನನ್ನ ಮೇಲೆ ಕೋಪ, ಅಸಮಾಧಾನ, ರೋಷ ಇದ್ದರೆ ನನ್ನನ್ನು ಬಾಯಿಗೆ ಬಂದಂತೆ ಬೈದ್ಬಿಡು. ಆದರೆ ನನ್ನ ಮೇಲೆ ರಿವೆಂಜ್ ತಗೊಳ್ಬೇಕು ಅಂತ ನೀನು ಮದುವೆ ಪ್ರಪೋಸಲ್ ರಿಜೆಕ್ಟ್ ಮಾಡಬೇಡ ಎನ್ನುವಾಗ ಅವರ ಕೊರಳಿನಲ್ಲಿ ಯಾತನೆಯ ಗಂಟೆ ತುಂಬಿಕೊಂಡಿತ್ತು. ಅನುಪಮ ಅವರತ್ತ ನೋಡಿದ್ಲು. ಇಲ್ಲ ಡ್ಯಾಡಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನನ್ನ ಮೂರ್ಖತನಕ್ಕೆ ನೀವ್ಯಾಕೆ ಹೊಣೆಗಾರರಾಗ್ತೀರಾ? ನಾನು ನಿಮಗೊಂದು ನಿಜ ಹೇಳ. ಏನಮ್ಮ ಅದು? ಡ್ಯಾಡಿ, ನಾನು ಮನೋಹರ್ನ ಇನ್ನೂ ತುಂಬ ಪ್ರೀತಿಸ್ತೀನಿ. ಅವರು ನನ್ನ ಹೃದಯದಲ್ಲಿ ಇನ್ನೂ ಜೀವಂತವಾಗಿ ಇದ್ದಾರೆ. ಐ ಸ್ಟಿಲ್ ಲವ್ ಹಿಮ್ ಎನ್ನುವಾಗ ಅವಳ ಕಣ್ಣಿನಲ್ಲಿ ಮೂಡಿದ ಬೆಳಕು ಕಂಬನಿಯದು ಮಧುರ ನೆನಪಿನ ತುಣುಕು ಎಂದು ಅವರಿಗೆ ಅರ್ಥವಾಗಿರಲಿಲ್ಲ. ಅಭಿಷೇಕನ ಮದುವೆ ಸರಳವಾಗಿಯೇ ನೆರವೇರಿತು. ಜನಗಳ ಕುಹಕ ನೋಟ, ವ್ಯಂಗ್ಯ ನುಡಿಗಳಿಂದ ತಂದೆ ಅಕ್ಕ ನೊಂದುಕೊಳ್ಬಾರ್ದೆಂದು ಅವನು ಹೆಚ್ಚು ಬಂಧುಗಳನ್ನು ಆಹ್ವಾನಿಸಿರಲಿಲ್ಲ. ಮದುವೆಗೆ ನಂದೀಶ್, ಪಾರ್ವತಿ ಡೆಲ್ಲಿಯಿಂದ ಬಂದಿದ್ರು. ಅವರನ್ನು ಕಂಡಾಗ ಭಾರದ್ವಾಜರ ಸಂಯಮ ಸಡಿಲವಾಯಿತು. ಏನಯ್ಯ, ಈಗ ನಿನ್ನ ಈ ಭಾರದ್ವಾಜ್ ಜ್ಞಾಪಕ ಬಂತ? ಆವತ್ತು ನನ್ನ ಮೇಲೆ ಕೋಪಿಸ್ಕೊಂಡು ಹೋದವರು ನಿಮ್ಮಿ ಹೋದಾಗಲೂ ಬರಲಿಲ್ಲ. ಇವತ್ತು ಅವಳಿದ್ದಿದ್ರೆ ನಿಮ್ಮನ್ನು ನೋಡಿ ಎಷ್ಟು ಸಂತೋಷ ಪಡೋಳೋ ಎಂದು ದುಃಖ ತಡೆಯಲಾರದೆ ಹತ್ಬಿಟ್ರು. ನಿನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ತಂಗಿ ಮುಖ ನೋಡೋಕ್ಕೆ ಬರದೇ ಇರೋಂತಹ ಕಟಕ ಅಂದ್ಕೊಂಡ್ಯಾ ಭಾರದ್ವಾಜ್? ಆಗ ನಾನು, ಪಾರ್ವತಿ ಸ್ಟೇಟ್ನಲ್ಲಿ ಇದ್ವಿ. ನಮ್ಮ ಸಂದೀಪನಿಗೆ ಮಗಳು ಹುಟ್ಟಿದಾಳಪ್ಪ. ಅಭಿಷೇಕ್ ಮದುವೆಗೆ ಮಾತ್ರ ತಪ್ಪಿಸ್ಕೊಳ್ಳೇಬಾರ್ದು ಅಂತ ಬಂದಿದ್ವಿ ನೋಡು. ನಂದೀಶ್ ಅವರ ಬೆಂತಟ್ಟಿದ್ರು. ಅಹಂಕಾರ, ದರ್ಪವೇ ಮೈ ಎತ್ತಿ ಬಂದಂತಿದ್ದ ಭಾರದ್ವಾಜ್ ಈಗ ಕುಗ್ಗ್ ಹೋಗಿರೋದು ಕಂಡು ಅವರಿಗೂ ವ್ಯಥೆಯಾಯಿತು. ಬೇಕಂತಲೇ ಅನುವಿನ ವಿಷಯ ಕೆದಕಿ ಕೇಳಲಿಲ್ಲ. ಅನುಪಮ ಏನೂ ನಡೆದೇ ಇಲ್ಲವೆನ್ನುವಂತೆ ಅವರನ್ನು ಉಪಚರಿಸಿ ಆಧರಿಸಿದ್ಲು. ಇಂಥ ಹುಡುಗಿ ತಾನೇ ತನ್ನ ಬಾಳು ಮಣ್ಣುಗೂಡಿಸ್ಕೊಳ್ಳಲ್ಲ ಎಂದು ಪಾರ್ವತಿ ಬೇಸರಗೊಂಡ್ರು. ಸುರೇಖಾಳು ಅನುಪಮಳಂತೆ ತಂದೆ ತಾಯಿಗೆ ಏಕೈಕ ಪುತ್ರಿ. ಚಿಕ್ಕಂದಿನಲ್ಲಿಯೇ ತಾಯಿಯನ್ನು ಕಳ್ಕೊಂಡವಳನ್ನು ತಂದೆ ಅಕ್ಕರಿಂದ ಬೆಳೆಸಿದ್ರು. ಅವರ ಮುದ್ದಿನ ಫಲವಾಗಿ ಅವಳು ಹಠಮಾರಿ ಆಗಿರಲಿಲ್ಲ. ಶಾಂತ, ಸಂಯಮದ ಪ್ರತಿರೂಪವಾಗಿ ಬೆಳೆದಿದ್ಲು. ಅವಳನ್ನು ಮನೆ ತುಂಬಿಸ್ಕೊಂಡಾಗ ಅವಳ ತಂದೆ ಅವಳನ್ನು ಉದ್ದೇಶಿಸಿ, ನೋಡಮ್ಮ ಸುರೇಖಾ, ಇಷ್ಟು ದಿವಸ ನೀನು ನಾನು ಬೆಳೆಸಿದ ಮಗುವಾಗಿದೆ. ಈಗ ಒಂದು ಸಂಸಾರದ ಜವಾಬ್ದಾರಿಯುತ ಗೃಹಿಣಿಯಾಗಿದೆಯಾ. ಈ ಮನೆ ನಿಂದು. ಇಲ್ಲಿ ಇರೋರೆಲ್ಲ ನಿನ್ನವರು. ಎಲ್ಲರಿಗೂ ನೀನು ಹೊಂದ್ಕೊಂಡು ಹೋಗಬೇಕು. ಈ ಮನೆಗೆ ನೀನು ಹೊಸದಾಗಿ ಕಾಲು ಇಡ್ತಿರೋದ್ರಿಂದ ನೀನು ಅನುಸರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನನಗೆ ಕೆಟ್ಟ ಹೆಸರು ತರೋ ಹಾಗೆ ನಡ್ಕೋಬಾರ್ದು ಎಂದಾಗ ಭಾರದ್ವಾಜ್ ಕಣ್ಣರಳಿಸಿದ್ರು. ತಾವು ಅನುಪಮಳಿಗೆ ಒಮ್ಮೆಯಾದರೂ ಇಂಥ ಉದ್ದೇಶ ಕೊಟ್ಟಿದ್ದುಂಟೆ? ನಿನ್ನ ಗಂಡ ನೀನು ಹೇಳಿದ ಹಾಗೆ ಕೇಳಬೇಕು. ನೀನು ಶ್ರೀಮಂತರ ಮನೆ ಹುಡುಗಿ. ನಿನಗೆ ಅವನ ಮನೆ ಸರಿ ಹೋಗದೆ ಇದ್ದರೆ ನನ್ನ ಮನೆಗೆ ಬಂದ್ಬಿಡು ಎಂದು ಸಲಹೆ ನೀಡ್ತಿದ್ರು. ಅವರಿಗೆ ಆ ಕ್ಷಣದಲ್ಲಿ ತಾವೇ ಮಗಳ ಬದುಕು ಹಾಳು ಮಾಡಿದೆಂದು ತೋರ್ತು. ನಿರ್ಮಲಾ ತಮ್ಮ ಮಾತುಗಳನ್ನು ಎಷ್ಟೋ ಬಾರಿ ಅಲ್ಲಗೆಳಿತಿದ್ಲು. ಅವಳು ಇದ್ದಿದ್ರೆ ತಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಎಂದು ಅಳಿದ ಪತ್ನಿಯನ್ನು 100 ಬಾರಿ ಸ್ಮರಿಸ್ಕೊಂಡ್ರು. ಅನುಪಮಳಿಗೂ ಸುರೇಖಳ ಸ್ವಭಾವ ತುಂಬ ಮೆಚ್ಚುಗೆ ಆಗ್ತಿತ್ತು. ಅನುಪಮಳ ಹಿನ್ನೆಲೆ ಅವಳಿಗೂ ತಿಳಿದಿದ್ರೂ ಅವಳಿಗೆ ಅನುವಿನ ಮೇಲೆ ಗೌರವ ಕಡಿಮೆಯಾಗಿರಲಿಲ್ಲ. ಅವಳ ಮನಸ್ಸಿಗೂ ಕೊಂಚವೂ ಬೇಸರವಾಗದಂತೆ ನೋಡ್ಕೊಳ್ತಿದ್ಲು. ಭಾರದ್ವಾಜರ ಆರೈಕೆಯನ್ನು ತಾನೇ ವಹಿಸ್ಕೊಂಡಿದ್ಲು. ಚಿನ್ನ, ನಿನ್ನ ಮದುವೆ ಆಗೋಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದೆ. ಯು ಆರ್ ಅ ಜೀಮ್. ಅಭಿಷೇಕ್ ಬಾಯಿ ತುಂಬ ಹೊಗಳ್ತಿದ್ದ. ಒಮ್ಮೆ ಅದನ್ನು ಕೇಳಿಸ್ಕೊಂಡಾಗ ಅನುಪಮಳಿಗೆ ಕಸಿವಿಸಿಯಾಯಿತು. ಒಮ್ಮೆ ಆದರೂ ಮನೋಹರ್ನ ಬಾಯಿಂದ ಇಂಥ ಪದಗಳು ಮೂಡುವಂತೆ ತಾನು ನಡೆದಿದ್ದುಂಟೆ. ತಾನು ಸಣ್ಣ ವಿಷಯಗಳಲ್ಲಿ ಸಹಕರಿಸಿದ್ರು ಅವನು ಹಿಗ್ಗಿ, ಅನು, ನೀನು ಒಬ್ಬಳೇ ದೇವತೆ. ಯು ಆರ್ ಸೋ ಸ್ವೀಟ್, ಸೋ ಅಂಡರ್ಸ್ಟ್ಯಾಂಡ್ ಎನ್ನುತ್ತಿದ್ದ. ಅವನು ಬಗ್ಗಿದಷ್ಟು ಅನು ಹಠ ಮಾಡ್ತಿದ್ಲು. ಅದರ ಅಂತ್ಯವಾದದಲ್ಲಿ ಅದರ ನಷ್ಟ ಯಾರ್ದು? ಲಾಭ ಮಾತ್ರ ಯಾರಿಗೂ ಆಗಿರಲಿಲ್ಲ. ಒಮ್ಮೆ ಅನುಪಮ ಪೇಪರ್ ತಿರುವು ಹಾಕ್ತಿರುವಾಗ ಮನೋಹರ್ನ ಫೋಟೋ ನೋಡಿ ಸರಸರನೆ ಕಣ್ಣಾಡಿಸಿದ್ಲು. ಗ್ರ್ಯಾಜುಯೇಷನ್ಸ್ ಎನ್ನುವ ಕಾಲಂನಲ್ಲಿ ಮನೋಹರ್ ಸಿಂಗಾಪುರಿಗೆ ಟ್ರೈನಿಂಗ್ ಸೀಮಿತವಾಗಿ ಹೋಗ್ತಿರುವನೆಂದು ಅವನನ್ನು ಅಭಿನಂದಿಸಿ ಅವನ ಬಂಧುಗಳು ಸ್ನೇಹಿತರು ಶುಭ ಕೋರಿದ್ರು. ಬಂಧುಗಳ ಹೆಸರಿನಲ್ಲಿ ಹೇಮಾ, ಶಶಿಧರನ ಹೆಸರಿದ್ದುದನ್ನು ಗಮನಿಸಿ ಅನುಪಮ
ಏನೋ ನಿರ್ಧರಿಸಿ ನಿಂತ ನಿಲುವಿನಲ್ಲೇ ಮೈಸೂರಿಗೆ ಹೊರಟ್ಬಿಟ್ಲು. ಗೇಟ್ ತೆರೆದು ಮನೆಯ ಮುಂಬಾಗಿಲು ಬೆಲ್ ಮಾಡುವಾಗ ಅನುಪಮಳ ಕೈ ನಡಕ್ತಿತ್ತು. ಮೈಯೆಲ್ಲ ಉದ್ವೇಗದಿಂದ ಬೆವೆತು ಹೋಗಿತ್ತು. ಬಾಗಿಲು ತೆರೆದ ಮಹಿಮಾ ದಿಗ್ಭ್ರಾಂತಳಾದ್ಲು. ನನ್ನ ಗುರ್ತು ಮರ್ತೋಯ್ತಾ? ಅತೀರ್ವ ಪ್ರಾಯಾಸದಿಂದ ಅನು ಪ್ರಶ್ನಿಸಿದಾಗ ಮಹಿಮಾ ಸವರಿಸ್ಕೊಂಡು, ನಿನ್ನನ್ನು ಮರೆಯೋಕ್ಕಾಗತ್ತಾ? ಬನ್ನಿ ಹೊಳಗೆ. ಅವಳ ಮಾತಿನಲ್ಲಿ ವ್ಯಂಗ್ಯವಿಲ್ಲದೆ ಸಹಜತೆಯೇ ಇತ್ತು. ಅನುಪಮ ಸೋಫಾದಲ್ಲಿ ಕುಳಿತರೂ ಚಡಪಡಿಸಿದ್ಲು. ಮಹಿಮಾಳು ಏನು ಮಾತನಾಡಲು ತೋರದೆ ಸುಮ್ಮನೆ ನಿಂತಳು. ಇದ್ದಕ್ಕಿದ್ದಂತೆ ಅನುಪಮ ಕೇಳಿದ್ಲು, ಮನೋಹರ್ ಸಿಂಗಾಪುರ್ಗೆ ಯಾವಾಗ ಹೋಗ್ತಾರೆ? ನಾಳೆ ಅವನನ್ನು ಕಳಗಿಸ್ಕೊಡೋಕ್ಕೆ ನಾವೆಲ್ಲ ಹೊರಡ್ತಿದ್ದೀವಿ. ಮಹಿಮಾ ತಣ್ಣಗೆ ಉತ್ತರಿಸಿದಾಗ ಅನುಪಮ ಅವಳತ್ತ ಅತಾರ್ಥಳಾಗಿ ನೋಡಿದ್ಲು. ನಾನು ಒಂದ್ಸಲ ಅವರನ್ನ ನೋಡಬೇಕು, ನಿಮ್ಮ ಮೂಲಕ ಅದು ಸಾಧ್ಯವಾಗ್ಬೋದು ಅಂತ ಇಲ್ಲಿಗೆ ಬಂದೆ. ಮಹಿಮಾ ತಕ್ಷಣ ಮಾತನಾಡಲಿಲ್ಲ. ನೀವು ದಯವಿಟ್ಟು ಈಗ ಮನುನ ಭೇಟಿ ಮಾಡಬೇಡಿ. ಯಾಕೆ? ಅವನ ಹೆಂಡತಿ ಮಗು ಜೊತೆ ಸುಖವಾಗಿರೋದು ನಿಮಗೆ ಸಹಿಸೋಕ್ಕಾಗಲ್ವಾ? ಅನುಪಮಳ ಮುಖ ಬಿಳಿಚ್ಕೊಂಡಿತ್ತು. ಹೋ, ತಾನು ಇದುವರೆಗೂ ಮರಳಿನಲ್ಲಿ ಮನೆ ಕಟ್ಟಿದಂತಾಯಿತು. ಡೈವರ್ಸ್ ಆದ 1 ವರ್ಷ ಮನು ಹುಚ್ಚನ ಹಾಗೆ ಆಗ್ಬಿಟ್ಟಿದ್ದ. ನಮ್ಮಮ್ಮ ಸಾಯೋವರೆಗೂ ಅದೇ ಕೊರೆಯಿನಲ್ಲಿದ್ದರು. ಮನು ಮತ್ತೆ ಮದುವೆ ಆಗಬೇಕು ಅಂತಲೇ ಅಮ್ಮನ ಕೊನೆ ಆಸೆಯಾಗಿತ್ತು. ಅದನ್ನು ನೆರವೇರಿಸಬೇಕು ಅಂತ ಮನು ನಮ್ಮ ಯಜಮಾನ್ರ ಕೊಲೀಗ್ ಮಾಲ್ತಿನ ಮದುವೆ ಆದ. ಮಾಲ್ತಿ ತುಂಬ ಅಂಡರ್ಸ್ಟ್ಯಾಂಡಿಂಗ್. ನೌ ದೇ ಆರ್ ಅ ಹ್ಯಾಪಿ ಫ್ಯಾಮಿಲಿ. 1 ವರ್ಷ ಕೆಳಗೆ ನಮ್ಮ ಅಣ್ಣನಿಗೆ ಮಗಳು ಹುಟ್ಟಿದ್ದಾಳೆ. ಈಗ ನಿಮ್ಮ ಪ್ರವೇಶ ಅವನ ಜೀವನದಲ್ಲಿ ಆಗೋ ಅವಶ್ಯಕತೆ ಏನಿದೆ ಅನುಪಮ? ನಿಮ್ಮ ದುಡುಕಿನಿಂದ ನೀವು ಒಂದು ಸಂಸಾರನೇ ಛಿದ್ರ ಮಾಡಿಬಿಟ್ರಿ. ನಿಮ್ಮನ್ನು ಕ್ಷಮಿಸೋಕೆ ನಾನು ದೇವತೆಯಲ್ಲ, ನಾನು ಮನುಷ್ಯಳೆ. ನಿಮ್ಮ ನಡವಳಿಕೆಯಿಂದ ನಿಮಗೆ ಪಶ್ಚಾತ್ತಾಪವಾಗಿದ್ದರೆ ಪುನಃ ಅಣ್ಣನ ಭೇಟಿಯಾಗ್ಬಿಡಿ. ಮಹಿಮಾ ಅವಳ ಮುಖಕ್ಕೆ ಹೊಡೆದಿದ್ರೂ ಅನುಪಮಳು ಇಷ್ಟು ಬೇಸರವಾಗ್ತಿರಲಿಲ್ಲ. ಮನೋಹರ್ ಸಂಪೂರ್ಣವಾಗಿ ತನ್ನಿಂದ ದೂರವಾಗಿ ಹೋಗಿದ್ದಾನೆ ಎಂಬ ಸತ್ಯ ಅರಗಿಸ್ಕೊಳ್ಳಲು ಅವಳಿಗೆ ತುಂಬ ಕಷ್ಟವಾಯಿತು. ಇಷ್ಟು ಕಾಲ ಅವನಿಂದ ದೂರವಿದ್ದರೂ ಅವನ ಬಗ್ಗೆ ಭಾವನೆಗಳು ಮಾತ್ರ ಬದಲಾಗಿರಲಿಲ್ಲ. ಅವನನ್ನು ಕುರಿತು ಕೆಲವು ಮಧುರ ನೆನಪುಗಳು, ಅನಿಸಿಕೆಗಳು ಅವಳ ಹೃದಯದಲ್ಲಿ ಮುಸುಕು ಬೀರಿ ಕುಳಿತಿದ್ದವೇ ವಿನಃ ಅವುಗಳು ಸಂಪೂರ್ಣವಾಗಿ ಅಳಿಸಿರಲಿಲ್ಲ. ಹಾಗಿದ್ರೆ ಅವಳು ಪ್ರಭುದೇವನನ್ನು ಕೈ ಹಿಡಿಯಲು ನಿರಾಕರಿಸ್ತಿರಲಿಲ್ಲ. ಅವಳು ಮನೋಹರನನ್ನೇ ಕಾಯ ವಾಚ ಮನಸ ಪ್ರೀತಿಸ್ತಿದ್ಲು, ಆರಾಧಿಸ್ತಿದ್ಲು. ಆದರೆ ಅವನೀಗ ಬೇರೆಯವಳ ಸ್ವತ್ತೆಂದು ತಿಳಿದಾಗ ಅವಳಿಗೆ ದೇಹದ ಅವಿಭಾಜ್ಯ ಅಂಗವನ್ನೇ ಕಳಚಿಕೊಂಡಷ್ಟು ನೋವಾಯಿತು. 1 ಕ್ಷಣವೂ ಅಲ್ಲಿ ನಿಲ್ಲದೆ ಹೊರಗೆ ಬಂದಳು. ಆಗ ನಿರ್ಮಲ ಹೇಳುತ್ತಿದ್ದ ಮಾತುಗಳು ನೆನಪಾದವು. ಈಗಿನ ಕಾಲದ ಹೆಣ್ಮಕ್ಳಿಗೆ ಮದುವೆಯಾದ ತಕ್ಷಣ ಗಂಡ ಕೈ ತುಂಬ ಸಂಪಾದಿಸಬೇಕು, ಮನೆ ಕಾರು ಕೊಂಡುಕೊಬೇಕು. ಗಂಡನ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಲ್ಲ. ಗಂಡನಿಂದ ಅವರಿಗೆ ಸುಖ ಸಂತೋಷ ಬೇಕು. ಆದರೆ ಅವನ ಕಷ್ಟದಲ್ಲಿ ಭಾಗಿಯಾಗೋದು ಅವರ ಕರ್ತವ್ಯ ಅಂತ ಭಾವಿಸಲ್ಲ. ಅಂಥವರಲ್ಲಿ ನಿನಗೆ ಪ್ರಥಮ ಸ್ಥಾನ ಅನು. ಹೆಣ್ಮಕ್ಕಳು ಎಲ್ಲಿರಬೇಕು ಅಲ್ಲಿದ್ದರೆ ಅವರಿಗೆ ಗೌರವ, ಮರ್ಯಾದೆ. ನೀನು ಎಷ್ಟೇ ಓದು ಸಂಪಾದಿಸು, ಆದರೆ ಅದರಿಂದ ಗಂಡ ಮಕ್ಕಳ ಪ್ರೀತಿ ಕೊಂಡ್ಕೊಳ್ಳೋಕ್ಕಾಗುತ್ತೇನೆ? ನಾನು ಸತ್ತ ಮೇಲೆ ನಿನಗೆ ಬುದ್ಧಿ ಬರೋದು ಕಣೆ. ಅನುಪಮ ಕಣ್ಣೀರನ್ನು ತಡೆಯದವಳಾದ್ಲು. ನಿಜ, ತಾಯಿಯ ಸಾವಿನಿಂದ ತನ್ನ ತಂದೆಯು ಮೆತ್ತಗಾಗಿ ಹೋಗಿದ್ರು. ಆಗ ಅವಳಿಗೆ ತನ್ನವರ್ಯಾರೂ ಇಲ್ಲ ಎನಿಸಿತು. ಮನೋಹರ್ನ ಬಾಹುಗಳಲ್ಲಿ ಬಂದಿಯಾಗಿ ತನ್ನ ಇಷ್ಟು ವರ್ಷಗಳ ದುಃಖ ತೋಡ್ಕೊಳ್ಬೇಕೆಂಬ ಬಯಕೆಯಂತೆ ಹುಚ್ಚಿಯಂತೆ ಹಿಂದೆ ಮುಂದೆ ಯೋಚಿಸದೆ ಮೈಸೂರಿಗೆ ಬಂದಿದ್ಲು. ರೈಲು ಹೊರಟ ಮೇಲೆ ಟಿಕೆಟ್ ತೆಗೆದುಕೊಂಡಂತಾಯಿತು ಅವಳ ಪರಿಸ್ಥಿತಿ. ಮನೆಗೆ ಬಂದವಳೆ ಭಾರತ್ ಧ್ವಜರ ಮುಂದೆ ಕುಳಿತು ಮಗುವಿನಂತೆ ಹತ್ತುಬಿಟ್ಲು. ಡ್ಯಾಡಿ, ನನಗೆ ಯಾಕೆ ಡೈವರ್ಸ್ ಕೊಡಿಸಿದ್ರಿ? ಮಮ್ಮಿ ಇರೋವರೆಗೂ ನೀವು ಅವಳಿಗೆ ಮಾತನಾಡೋಕ್ಕೆ ಸ್ವಾತಂತ್ರ್ಯ ಕೊಡಲಿಲ್ಲ. ನಾನು ಗಂಡನ ಮನೆಯಿಂದ ಬಂದಾಗ ನೀವು 4 ಏಟು ಕೊಟ್ಟು ನನ್ನನ್ನು ವಾಪಸ್ ಕಳಿಸಿದ್ರೆ ಇವತ್ತು ನಾನು ಮನುನ ಕಳ್ಕೊತಾ ಇರಲಿಲ್ಲ. ಚಿಕ್ಕಂದಿನಲ್ಲೇ ನನಗೆ ಗೊಂಬೆ ಬೇಕೆಂದು ಅಳ್ತಿದ್ದ ಅನುಪಮಳನ್ನೇ ಮರುಕಳಿಸಿ ನೋಡಿದಂತಾಯಿತು. ಭಾರದ್ವಾಜ್ ಅವಳಿಗೆ ಏನು ಹೇಳಲಾರದೆ ಎದ್ದು ಹೋದವರೇ ಕೂಡಲೇ ಲಾಯರ್ನನ್ನು ಸಂಪರ್ಕಿಸಿ ತಮ್ಮ ಹೆಸರಿನಲ್ಲಿದ್ದ 2 ಸೈಟ್ಗಳನ್ನು ಅನುಪಮಳ ಹೆಸರಿಗೆ ವರ್ಗಾಯಿಸಿದ್ರು. ಮನೆ, ಆಫೀಸ್ ಎಲ್ಲ ಅಭಿಷೇಕನ ಹೆಸರಿಗೆ ಮಾಡಿದ್ರು. ಅಂದೆಲ್ಲ ಅವರ ಮನಸ್ಸು ತುಂಬ ಕದಳಿ ಹೋಗಿತ್ತು.
ಅನುವಿನ ಬಾಲ್ಯ, ಆಟವಾಡುತ್ತಿದ್ದ ಚೇಷ್ಟೆಗಳು ತಮ್ಮ ಮುದ್ದಿನ ಮಗಳೆಂದು ಅವಳನ್ನು ಮೆರೆಸಿದ್ದಕ್ಕೆ ತಾವು ಇಂದು ಅವಳ ಬಾಯಿಂದಲೇ ಇಂತಹ ಮಾತುಗಳನ್ನು ಕೇಳಬೇಕಾಯ್ತೆ. ತಮ್ಮ ಪ್ರೀತಿ, ಮುದ್ದು, ಮುಚ್ಚಟೆಯೇ ಮಕ್ಕಳ ಪಾಲಿಗೆ ಒಮ್ಮೊಮ್ಮೆ ಸಂಕೋಲೆಯಾಗುತ್ತದೆ ಎಂದು ಅರಿವಾಯಿತು. ಆಗೆಲ್ಲ ಪತ್ನಿ ನಿರ್ಮಲಾ ತಮ್ಮೊಡನೆ ನಿಂತು ವಾದಿಸುತ್ತಿದ್ದುದು ನೆನಪಾಗಿ ಕಣ್ಮಂಜಾಯಿತು. ನಿಜ, ತಾನು ನಿರ್ಮಲಾಳ ಮಾತಿಗೆ ಬೆಲೆ ಕೊಟ್ಟು ಕೊಂಚ ವಿವೇಚನೆಯಿಂದ ವರ್ತಿಸಿದರೆ ಮಗಳು ಅಳಿಯನ ಸುಖ ಸಂಸಾರ ಕಣ್ತುಂಬ ನೋಡಿ ಆನಂದಿಸ್ಬೋದಿತ್ತು. ಮಗಳು ತನ್ನ ಅಧೀನದಲ್ಲಿರಬೇಕು, ಅವಳ ಪ್ರೀತಿ ವಿಶ್ವಾಸ ತನ್ನದು ಎಂಬ ಸ್ವಾರ್ಥದಿಂದ ಅವಳ ಹುಚ್ಚಾಟಗಳಿಗೆ ಬೆಂಬಲ ನೀಡಿ ಬೆಳೆಸಿದ್ರು. ಅನುಪಮ ಮನೋಹರನನ್ನು ಪ್ರೀತಿಸಿದಾಗ ಅವಳ ಪ್ರೀತಿಯನ್ನು ತನ್ನಿಂದ ಕಸಿದುಕೊಂಡವನನ್ನು ಕಂಡು ವೈರಿಯಂತೆ ದ್ವೇಷಿಸಿ ಅವನ ಬಾಳಿಗೆ ಬಲವಾದ ಪೆಟ್ಟು ಕೊಟ್ಟಿದ್ರು. ಆ ಪೆಟ್ಟು ತಮ್ಮ ಮಗಳ ಬದುಕಿಗೂ ತಗಲೋದೆಂದು ಅರಿಯದಷ್ಟು ಕುರುಡರಾಗಿದ್ರು. ಇಂದು ಅನುಪಮ ತಮ್ಮ ಎದುರು ನಿಂತು ಮಗುವಿನಂತೆ ಅತ್ತಾಗ ಅವರ ಕರಳು ಹಿಂಡಿದಂತಾಯಿತು. ಮನಸ್ಸಿನಲ್ಲಿ ಏನೂ ತಳಮಳ, ಹೊಟ್ಟೆಯಲ್ಲಿ ಏನೂ ಸಂಕಟ. ಅವರ ಕಣ್ಗಳಿಗೆ ನಿದ್ದೆ ಹತ್ತಿದಾಗ ಬೆಳಗಿನ ಜಾವ ಮೀರಿತು. ಬೆಳಗ್ಗೆ ತಂದೆ ಎಂದಿನಂತೆ ಏಳದಿದ್ದುದನ್ನು ಕಂಡು ಅನುಪಮ ರೂಮಿಗೆ ಬಂದು ನೋಡಿದಾಗ ಭಾರದ್ವಾಜರ ದೇಹ ತಮ್ಮ ಕ್ರಿಯೆಗಳನ್ನೆಲ್ಲ ನಿಲ್ಲಿಸಿ ತಣ್ಣಗಾಗಿತ್ತು. ಅನುಪಮಳ ಕೂಗು ಕೇಳಿ ಅಭಿಷೇಕ್, ಸುರೇಖಾ ಓಡಿ ಬಂದರು. ತಂದೆಯನ್ನು ಕಳೆದುಕೊಂಡ ಅನುಪಮ ಈಗ ಸಂಪೂರ್ಣ ತಬ್ಬಲಿಯಾಗಿದ್ಲು. ತಂದೆಯ ಕರ್ಮಾಂತರಗಳೆಲ್ಲ ಮುಗಿದ ಮೇಲೆ ಅನುಪಮ ತನ್ನ ಹೆಸರಿಗೆ ಬಂದ ಸೈಟ್ಗಳನ್ನು ಮಾರಿ ಬೇರೆ ಮನೆಯಲ್ಲಿ ವಾಸಿಸತೊಡಗಿದ್ಲು. ಅನು, ನಾವೆಲ್ಲ ನಿನ್ನ ಪಾಲಿಗಿಲ್ವಾ? ನೀನು ಯಾಕೆ ಬೇರೆ ಮನೆಗೆ ಹೋಗಬೇಕು? ನಾನು ಸ್ವಾತಂತ್ರ್ಯವಾಗಿ ಯಾರ ಹಂಗೂ ಇಲ್ಲದೆ ಬದುಕಲಿ ಅಂತ ಡ್ಯಾಡಿ ನನಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಅಭಿ, ನೀವಲ್ಲದೆ ನನಗೆ ಇನ್ಯಾರಿದ್ದಾರೆ ಎಂದು ಅವಳು ನಕ್ಕರು. ಅವಳ ಕಣ್ಣಿನಲ್ಲಿ ಕಂಬನಿ ಇಣುಕಿತು. ಅಭಿಷೇಕ್, ಸುರೇಖಾ ಭಾರವಾದ ಮನಸ್ಸಿನಿಂದಲೇ ಅವಳನ್ನು ಬೀಳ್ಕೊಟ್ರು. ಅನುಪಮಳ ಪ್ರಾಕ್ಟೀಸ್ ದಿನದಿನಕ್ಕೆ ಕುದುರಿಕೊಂಡಿತು. ಹೆಚ್ಚಾಗಿ ವಿಚ್ಛೇದನದ ಕೇಸ್ಗಳನ್ನೇ ತೆಗೆದುಕೊಳ್ತಿದ್ಲು. ಎಷ್ಟೋ ಬಾರಿ ಅವಳಿಗೆ ಕಾನೂನು ವಿವಾಹ ವಿಚ್ಛೇದನವನ್ನೇ ನಿಷೇಧಿಸಬೇಕು ಎನಿಸ್ತಿತ್ತು. ಅದು ಇಲ್ಲದಿದ್ದರೆ ಪತಿ ಪತ್ನಿಯರು ಅನಿವಾರ್ಯವಾಗಿ ಪರಸ್ಪರ ಹೊಂದಿಕೊಂಡು ಅರಿತು ಬಾಳ್ವೆ ಮಾಡಲು ಸಾಧ್ಯವಾಗ್ತಿತ್ತು. ತಮ್ಮ ಭವ್ಯ ಭಾರತದ ಸಂಸ್ಕೃತಿಯಲ್ಲೇ ವಿಚ್ಛೇದನ ಒಂದು ಅಪವಾದ ಎಂದು ಮನಸ್ಸಿಗೆ ನೋವಾಗ್ತಿತ್ತು. ಆದರೆ ಇನ್ನೊಂದೆಡೆ ಅತ್ತೆ ಮಾವ ಗಂಡನಿಂದ ಶೋಷಣೆಗೆ ಒಳಗಾದ ಮಹಿಳೆಯರನ್ನು ಕಂಡಾಗ ಇಂತಹ ಹೆಣ್ಣಿನ ವಿಮೋಚನೆಗಾಗಿ ವಿಚ್ಛೇದನದ ಅಗತ್ಯವಿದೆ ಎಂದು ವಕೀಲಳಾಗಿ ಅವಳು ಒಪ್ಪಲೇಬೇಕಿತ್ತು. ಈಗ ಅನುಪಮ ತನ್ನ ಸ್ವಂತವಾಗಿಯೇ ಆಫೀಸ್ ಸ್ಥಾಪಿಸಿ ತನ್ನ ಕೈ ಕೆಳಗೆ ಜೂನಿಯರ್ಗಳನ್ನು ನೇಮಿಸಿಕೊಂಡಿದ್ಲು. ತನ್ನ ಕಕ್ಷಿದಾರಳಾಗಿ ಬಂದ ಮಿನುತಳನ್ನು ಕಂಡಾಗ ಅನುವಿಗೆ ತನ್ನ ಬಾಲ್ಯ ಯೌವನವೇ ಪುನರಾವರ್ತಿಸಿದಂತೆ ಭಾಸವಾಗಿತ್ತು. ಅವಳ ಹೆತ್ತವರೇ ಅವಳನ್ನು ತಪ್ಪುದಾರಿಗೆ ಎಳೆತಿದ್ದಾರೆ ಎನಿಸಿ ಅವಳ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದ್ಲು. 2 ದಿನಗಳ ನಂತರ ಅನುಪಮಳನ್ನು ಹುಡುಕಿ ಬಂದ ವ್ಯಕ್ತಿಗಳನ್ನು ಕಂಡು ಅವಳಿಗೆ ಹೃದಯದ ಬಡಿತವೇ ನಿಂತಂತಾಯಿತು. ಹೌದು, ಸಂದೇಹವೇ ಇಲ್ಲ, ಮನೋಹರ್. ತನ್ನ ಮನು ಈಗ ಮೊದಲಿಗಿಂತಲೂ ಕೊಂಚ ಮೈಕೈ ತುಂಬಿಕೊಂಡಿದ್ದಾರೆ. ತಲೆಯಲ್ಲಿ ಅಲ್ಲಲ್ಲಿ ಮೂಡಿದ ನರೆ ಕೂದಲು ಅವನ ವ್ಯಕ್ತಿತ್ವಕ್ಕೆ ಮೆರುಗು ನೀಡಿತು. ಅವನು ಧರಿಸಿದ್ದ ಕಡು ನೀಲಿ ಬಣ್ಣದ ಸೂಟ್ ಅವನ ತಿಳಿ ಕೆಂಪು ಮೈ ಬಣ್ಣಕ್ಕೆ ತುಂಬ ಒಪ್ತಿತ್ತು. ಅವನೊಡನೆ ನಿಂತಿದ್ದ ಮಹಿಮಾ ಹೆಚ್ಚು ಬದಲಾಯಿಸಿರಲಿಲ್ಲ, ಮುಖ ಮಾತ್ರ ಬಾಡಿತು. ಹಲೋ ಅನುಪಮ, ತುಂಬ ವರ್ಷಗಳ ನಂತರ ಭೇಟಿಯಾಗ್ತಿದ್ದೀವಿ. ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು. ಬೆಂಗಳೂರಿನಲ್ಲಿ ಪ್ರಸಿದ್ಧರಾದ ಲಾಯರ್ ಅಂದರೆ ನಿನ್ನ ಹೆಸರೇ ಹೇಳ್ತಾರೆ. ಅವನ ಮಾತುಕತೆಯು ಬಹಳ ಬದಲಾಗಿತ್ತು. ಹಿಂದಿನ ಸಂಕೋಚ ಮೇಲುಮಾತು ಮಾಯವಾಗಿ ಈಗ ಬಿಚ್ಚು ಮಾತು, ನೇರ ನಡೆ ನುಡಿಯಿಂದ ಆತ್ಮವಿಶ್ವಾಸ ತುಂಬಿದ ಅವನ ವ್ಯಕ್ತಿತ್ವವನ್ನು ಕಂಡು ಅನುಪಮಳಿಗೆ ಅವನು ಮೊದಲಿನ ಮನು ಅಲ್ಲ ಎನಿಸ್ತು. ನಿಮ್ಮನ್ನು ನೋಡಿದ್ದು ತುಂಬ ಸಂತೋಷ ಆಯಿತು, ಕೂತ್ಕೊಳ್ಳಿ. ಹೃದಯ ಮಿಡಿಯುತ್ತಿದ್ದರೂ ಆದಷ್ಟು ಸಹಜ ಧ್ವನಿಯಲ್ಲಿ ನುಡಿದ್ಲು. ವೆಲ್, ಹೌ ಈಸ್ ಲೈಫ್? ಮನೋಹರ್ ಕೇಳಿದಾಗ ಅನುಪಮ ಪೆನ್ನೊಡನೆ ಆಡುತ್ತಾ ಮೆಲ್ಲಗೆ ಹೇಳಿದ್ಲು. ಅದು ನಾವು ರೂಪಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮನೋಹರ್ ತಲೆ ಎತ್ತಿ ನಕ್ಕ. ಗುಡ್, ಐ ಅಪ್ರಿಷಿಯೇಟ್ ಇಟ್. ನಕ್ಕಾಗ
ಆಳವಾಗಿ ಮೂಡುವ ಅವನ ಕೆನ್ನೆಗಳ ಗುಳಿಯನ್ನೇ ಅನುಪಮ ದಿಟ್ಟಿಸಿದ್ಲು. ಈ ನಗುವೆ ಅಲ್ವೇ ತನ್ನನ್ನು ಹುಚ್ಚಳನ್ನಾಗಿ ಮಾಡ್ತಿದ್ದಿದ್ದು. ಎನಿವೆ, ಲೆಟ್ ಮಿ ಕಮ್ ಟು ಪಾಯಿಂಟ್. ಅನುಪಮ, ನೀನು ವಿನುತಾ ಕೇಸ್ನ ರಿಜೆಕ್ಟ್ ಮಾಡಿದ್ದು ನಿಜ ತಾನೇ? ಮನೋಹರ್ ಮಾತು ತೆಗೆದಾಗ ಅನುಪಮ ತನ್ನ ಅನ್ಯ ಮನಸ್ಕತೆಗೆ ನಾಚಿದ್ಲು. ಎಸ್, ಯಾಕೆ? ದಯವಿಟ್ಟು ಈ ಕೇಸ್ನ ನಮ್ಮ ಪರವಾಗಿ ತಗೊಳ್ಳಿ. ನನ್ನ ಮಗನ ಬಾಳು ಈಗ ನಿಮ್ಮ ಕೈಯಲ್ಲಿದೆ ಅನುಪಮ. ಮಹಿಮಾ ಅನುವಿನ ಕೈಗಳನ್ನು ಹಿಡಿದು ಬೇಡಿಕೆಯ ದನಿಯಲ್ಲಿ ನುಡಿದ್ಲು. ವಿನುತಾ, ನನ್ನ ಸೊಸೆ, ನಮ್ಮ ಮನೆಯಲ್ಲಿ ಒಂದ್ಸಲ ಈ ಅನಾಹುತ ಆಗಿರೋದೇ ಸಾಕು. ಮತ್ತೆ ಈ ಚರಿತ್ರೆ ಮರುಕಳಿಸೋದು ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ನನ್ನ ಆ ದಿನದ ವರ್ತನೆ ಕ್ಷಮಿಸಿ ನಮ್ಮ ಪರವಾಗಿ ಕೇಸ್ ತಗೊಳ್ತೀರಾ? ಅನುಪಮ ಸ್ತಬ್ಧಳಾದ್ಲು. ವಿನುತಳ ಕೇಸನ್ನು ಪರಿಶೀಲಿಸಿದಾಗ ಅವಳ ಗಂಡ, ಅತ್ತೆ, ಮಾವನ ತಪ್ಪಿಗಿಂತ ವಿನುತಳ ತಂದೆ ತಾಯಿಯದೇ ಹೆಚ್ಚು ತಪ್ಪಿರೋದು ಅವಳಿಗೆ ಅರಿವಾಗಿಯೇ ಆ ಕೇಸನ್ನು ಕೈಬಿಟ್ಟಿದ್ಲು. ಆ ಕೇಸ್ ಮಹಿಮಾಳ ಕುಟುಂಬಕ್ಕೆ ಸಂಬಂಧಿಸಿದೆ ಎಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ. ಈ ದೆಸೆಯಿಂದ ತಾನು ಮನೋಹರ್ನನ್ನು ಪುನಃ ಭೇಟಿಯಾಗಬಹುದೆಂದು ಅವಳು ಕಲ್ಪಿಸಿಯೇ ಇರಲಿಲ್ಲ. 20 ವರ್ಷಗಳ ಮೇಲೆ ಪತಿ ಪತ್ನಿಯರ ಭೇಟಿ. ಕೋರ್ಟ್ ತಮ್ಮ ವಿವಾಹವನ್ನು ರದ್ದುಪಡಿಸಿದ್ರು. ತಾವು ಅಗ್ನಿಸಾಕ್ಷಿಯಾಗಿ ಒಂದಾಗಿದ್ದು ಸುಳ್ಳಲ್ಲ. ಅನೇಕ ರಾಸಗಳಿಗೆಯನ್ನು ಅನುಭವಿಸಿದ್ದು ಸುಳ್ಳಲ್ಲ. ಅದೇಕೋ ಅನುಪಮಳಿಗೆ ಭಾವುಕತೆಯಿಂದ ಕೊರಳು ಹುಬ್ಬಿತು. ಮನೋಹರ್ ಅವಳ ಪ್ರತಿಕ್ರಿಯೆಗಾಗಿ ದೀರ್ಘವಾಗಿ ಅವಳ ಮುಖವನ್ನೇ ನೋಡ್ತಿದ್ದ. ಆಗಲಿ ಎನ್ನುವ ಹೊತ್ತಿಗೆ ಅನುಪಮ ಬೆವೆತು ಹೋದ್ಲು. ಮೊದಲ ಬಾರಿ ಕೋರ್ಟಿನಲ್ಲಿ ವಾದ ಮಾಡಿದಾಗಲೂ ಅವಳು ಇಷ್ಟು ತಳಮಳಗೊಂಡಿರಲಿಲ್ಲ. ನಾನು ನನ್ನ ಯಜಮಾನರು ಮಗನ ಜೊತೆ ಮತ್ತೊಂದು ಸಲ ಬರ್ತೀನಿ, ಮಹಿಮಾ ಹೇಳಿದಾಗ ಮನೋಹರ್ ಎದ್ದು ನಿಂತು ಕೈ ಮುಗಿದ. ಥ್ಯಾಂಕ್ಸ್, ನಾವಿನ್ನು ಬರ್ತೀವಿ. ಅವನು ತನಗೆ ಅಪರಿಚಿತನಂತೆ ಕೈ ಮುಗಿಯೋದೆ. ಅವಳ ಬೊಗಸೆ ಕಣ್ಗಳಲ್ಲಿ ಮೂಡಿದ ವೇದನೆ ಕಂಡು ಮನೋಹರ್ ತಲೆ ತಗ್ಗಿಸಿ ಹೊರ ನಡೆದ. ಕಾರು ರಭಸದಿಂದ ಮೈಸೂರಿನತ್ತ ಸಾಗ್ತಿದ್ರು. ಮನೋಹರ್ನ ಶ್ರುತಿಪಟಲದಲ್ಲಿ ಅನುಪಮಳ ಮೂರ್ತಿ ಅಚ್ಚೊತ್ತಿತ್ತು. ಅಂದಿನ ಅನುಪಮಳ ಆಡಂಬರದ ಅಲಂಕಾರ ಎಲ್ಲಿ ಹೋಯಿತು? ಬಾಲ್ಯ ಚೆಲುವು ಎಲ್ಲಿ ಮಾಸಿತು? ಇಂದಿನ ಅನು ಜೀವನದ ಕಹಿಯೆಲ್ಲ ಹೊತ್ತು ನಿಂತಿರುವಳಂತೆ ಕಂಡ್ಲು. ವಿಚ್ಛೇದನ ಹೊರತ ಮೇಲೆ ಶಾರದಮ್ಮ, ಮಹಿಮಾ, ಶಶಿಧರ್ ಎಲ್ಲರಿಗೂ ಅನುಪಮಳ ಬಗ್ಗೆ ತುಂಬ ಕೋಪವಿತ್ತು. ಆದರೆ ಮನೋಹರನಿಗೆ ಮಾತ್ರ ತನ್ನ ಮೇಲೆ ಜಿಗುಪ್ಸೆಯಾಗಿತ್ತು. ತನ್ನನ್ನು ನಂಬಿ ಬಂದ ಹೆಣ್ಣನ್ನು ತಾನು ಸರಿಯಾಗಿ ಬಾಳಿಸಲಿಲ್ಲ ಎಂಬ ಅಳುಗು ತುಂಬಿತು. ತನ್ನ ಬಳಿ ಶ್ರೀಮಂತಿಕೆ ಇರಲಿಲ್ಲ ನಿಜ, ಆದರೆ ಪ್ರೀತಿ ಪ್ರೇಮ ಯಾರ ಅಪ್ಪನ ಸ್ವತ್ತು? ಮಗುವಿನಂತೆ ಹಠ ಮಾಡುವ ಅನುಪಮಳನ್ನು ತಾನು ದಂಡಿಸುವ ಬದಲು ಕೂರಿಸ್ಕೊಂಡು ನಯವಾಗಿ ವಿವರಿಸಿದ್ರೆ ಅವಳು ಕೇಳ್ತಿದ್ಲೇನೋ. ಮದುವೆ ಆದಮೇಲೆ ಬಂದ ಮೊದಲ ಹುಟ್ಟಿದ ಹಬ್ಬ, ಬೆಲೆ ಬಾಳುವ ಉಡುಗೊರೆ ಕೊಡದಿದ್ರೂ ಅವಳೊಡನೆ ನಗ್ನಗ್ತಾ ಆ ದಿನ ಕಳೆದಿದ್ರೆ ಅವಳು ತನ್ನಿಂದ ಖಂಡಿತ ದೂರವಾಗ್ತಿರಲಿಲ್ಲ. ಅವಳಂತಹ ಹೆಣ್ಣನ್ನು ಬಾಳಿಸುವ ಯೋಗ್ಯತೆ ತನಗಿರಲಿಲ್ಲ ಎಂದು ಒಂದು ರೀತಿ ಹುಚ್ಚನಂತೆ ಆಗಿದ್ದ. ಹಳೆಯ ನೆನಪುಗಳನ್ನು ತರುವ ಬೆಂಗಳೂರು ಬೇಡವೆಂದು ಮದ್ರಾಸಿಗೆ ವರ್ಗ ಮಾಡಿಸಿಕೊಂಡು ತಾಯಿಯನ್ನು ಕರೆದೊಯ್ದಿದ್ದ. ಶಾರದಮ್ಮನವರು ಮಗನ ಬಾಳ ಹಾಳಾಯ್ತೆಂಬ ಕೊರಗಿನಿಂದ ಹಾಸಿಗೆ ಹಿಡ್ದಿದ್ರು. ಮನು, ಅನುಪಮಳ ಜೊತೆ ಬಾಳೋದನ್ನು ನೀನು ಕೇಳ್ಕೊಂಡು ಬರಲಿಲ್ಲ. ಅದೆಲ್ಲ ಋಣಾನು ಬಂದ ಕಣೋ. ಹಳೆದೆಲ್ಲ ಮರೆತು ನೀನು ಮತ್ತೆ ಮದುವೆ ಆಗಬೇಕು. ನಿನ್ನ ಮಕ್ಕಳನ್ನು ನಾನು ನೋಡದೆ ಸಾಯ್ಬೇಕೇನೋ ಎಂದು ಪ್ರತಿದಿನವೂ ಅಳ್ತಿದ್ರು. ಇಲ್ಲಮ್ಮ, ಇನ್ನು ಈ ಜನ್ಮದಲ್ಲಿ ನಾನು ಮದುವೆ ಆಗಲ್ಲ. ನನಗೆ ಅದರಲ್ಲಿ ನಂಬಿಕೆನೇ ಹೊರಟೋಗಿದೆ. ಅನುಪಮಳ ಅಗಲಿಕೆಯಿಂದ ಕಂಗೆಟ್ಟಿದ್ದ ಮನೋಹರನು ಹಠ ಮಾಡ್ತಿದ್ದ. ಕೊನೆಗೆ ಶಾರದಮ್ಮ ಈ ಕೊರಗಿನಲ್ಲೇ ಸಾವನ್ನಪ್ಪಿದಾಗ ಶಶಿಧರ್, ಮಹಿಮಾ ಮದ್ರಾಸಿಗೆ ಬಂದು ಅವನನ್ನು ತರಾಟೆಗೆ ತೆಗೆದುಕೊಂಡಿದ್ರು. ಮನುಷ್ಯ ಒಂಟಿಯಾಗಿ ಬಾಳೋಕೆ ಸಾಧ್ಯವಿಲ್ಲ ಮನೋಹರ್. ಜೀವನದಲ್ಲಿ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ಸಂಗಾತಿ ಬೇಕು, ಕಂಪ್ಯಾನಿಯನ್ ಬೇಕು. ನೀವು ಹೀಗೆ ಕೊರಗೋದನ್ನು ನೋಡೋಕೆ ನಾವು ಯಾರೂ ಇಷ್ಟಪಡಲ್ಲ. ಎಲ್ಲರ ಮನಸ್ಸು ನೋಯಿಸಿ ಎಲ್ಲರನ್ನೂ ಎದುರು ಹಾಕ್ಕೊಂಡು ನೀವು ಏನು ಸಾಧಿಸ್ತೀರಾ? ಶಶಿಧರ್ ಬುದ್ಧಿ ಹೇಳ್ದ. ಅಣ್ಣ, ನೀನು ಮದುವೆ ಆಗದೆ ಇದ್ದರೆ ಪುನಃ ನನ್ನನ್ನು ನೋಡೋಕ್ಕೆ ಬರಲೇಬೇಡ. ನಿಮ್ಮ ಅಮ್ಮನ ಜೊತೆ ನಿನ್ನ ತಂಗಿನೂ ಸತ್ತು ಹೋದ್ಲು ಅನ್ಕೋ. ಮಹಿಮಾ ನಿಷ್ಠುರಳಾಗಿ ನುಡಿದ್ಲು. ಮನೋಹರ್ನ ಮನಸ್ಸು ಇಬ್ಬಂದಿಯಲ್ಲಿ ಇದ್ದಾಗಲೇ ಅವನಿಗೆ ಮಾಲ್ತಿಯ ಪರಿಚಯವಾಗಿತ್ತು. ಅವಳು ಶಶಿಧರ್ನ ಗೆಳೆಯನ ತಂಗಿ.
ಅವಳು ಮದ್ರಾಸ್ನಲ್ಲಿ ಮನೋಹರ್ನ ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಿದ್ಲು. ಅತ್ಯಂತ ರೂಪಸಿ ಅಲ್ಲದೆ ಹೋದರೂ ಸೌಮ್ಯ ಮೊಗದವಳು, ಹಿತಮಿತ ನಡವಳಿಕೆಯ ಮಾಲ್ತಿ ಕ್ರಮೇಣ ಅವನನ್ನು ಆಕರ್ಷಿಸಿದ್ಲು. ಬೆಂಡಾಗಿದ್ದ ತನ್ನ ಬದುಕಿನಲ್ಲಿ ತಿಳಿ ನೀರಿನ ತುಂಬು ನೊರೆ ಹರಿಸಿದ ಹೆಣ್ಣು ಮಾಲ್ತಿ. ಮನೋಹರ್ ತನ್ನ ವಿಚ್ಛೇದನವನ್ನು ಮುಚ್ಚಿಡದೆ ಅವಳಿಗೆ ತಿಳಿಸಿದಾಗಲೂ ಅವಳ ನಿರ್ಧಾರ ಅಚಲವಾಗಿತ್ತು. ಮನುಷ್ಯರು ಸ್ವಾಭಾವಿಕವಾಗಿ ಯಾರೂ ಕೆಟ್ಟವರಲ್ಲ. ಕೆಲವರ ಸ್ವಭಾವ ಪರಸ್ಪರ ಹೊಂದದೇ ಇರಬಹುದು ಅಷ್ಟೇ. ಅದಕ್ಕೆ ಯಾರು ಹೊಣೆಗಾರರೂ ಅಲ್ಲ ಮನು. ಅದಕ್ಕೆ ಯಾರನ್ನ ಬ್ಲೇಮ್ ಮಾಡೋದು ತಪ್ಪು ಎಂದಿದ್ಲು. 10 ವರ್ಷಗಳು ಅವಳೊಡನೆ ಕಳೆದ ದಾಂಪತ್ಯ ಜೀವನ ಇನ್ನೂ ಹಸಿರಾಗೆ ಉಳಿದಿತ್ತು. ಅವರ ಸಹಬಾಳ್ವೆಯಲ್ಲಿ ಮಗಳ ಆಗಮನವೂ ಆಗಿತ್ತು. ಮನೋಹರ್ ಆ ಹೊತ್ತಿಗೆ ಪ್ರಮೋಷನ್ ದೊರಕಿ ಬ್ರಾಂಚ್ ಮ್ಯಾನೇಜರ್ ಆಗಿ ನೇಮಕವಾಗಿದ್ದ. ಮುಂದೆ ಅವನಿಗೆ ಸಿಂಗಾಪುರ್, ಚಂಡೀಗಢ ಮುಂತಾದ ಸ್ಥಳಗಳಿಗೆ ಟ್ರೈನಿಂಗ್ ಆಗಿ ಕಳಿಸಲಾಗಿತ್ತು. ಈಗ ಮೈಸೂರಿನಲ್ಲೇ ಸ್ವಂತ ಮನೆ ಕಟ್ಟಿಸಿದ, ಕಾರ್ ಕೊಂಡಿದ್ದ. ಅನುಪಮ ತನ್ನನ್ನು ಹುಡುಕೊಂಡು ಮೈಸೂರಿಗೆ ಬಂದಿದ್ದಾಳೆಂದು ಮಹಿಮಾಳಿಂದ ತಿಳಿದಾಗ ಅವನಿಗೆ ತುಂಬ ವ್ಯಥೆಯಾಗಿತ್ತು. ಆಗಲೇ ಅವನು ಅನುಪಮಳ ವಿಷಯದಲ್ಲಿ ಆಸಕ್ತಿ ವಹಿಸಿ ವಿಚಾರಿಸಿದಾಗ ಅವಳಿನ್ನೂ ಅವಿವಾಹಿತಳಾಗೆ ಉಳಿದಿರುವಳೆಂದು, ಪ್ರಸಿದ್ಧ ಲಾಯರ್ ಆಗಿರುವಳೆಂದು ತಿಳಿದು ಬಂತು. ಅವನಿಗೆ ತಮ್ಮ ಸಮಾಜದ ರೀತಿ ನೀತಿಗಳ ಬಗ್ಗೆಯೇ ತಿರಸ್ಕಾರ ಉಂಟಾಯಿತು. ತಾನು ಅನುಪಮಳಿಂದ ವಿಚ್ಛೇದನ ಪಡೆದರೂ ಯಾವ ತೊಂದರೆಯೂ ಎದುರಿಸದೆ ಮರು ಮದುವೆಯಾಗಿದೆ. ಆದರೆ ಅದೇ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದ ಅನುಪಮ ಅವನಷ್ಟು ಸುಲಭವಾಗಿ ದಡ ತಲುಪಲು ಸಾಧ್ಯವಾಗಿರಲಿಲ್ಲ. ಹೆಣ್ಣು ಗಂಡಿನಷ್ಟೇ ಸುಲಲಿತವಾಗಿ ಮರುವಿವಾಹ ಆಗಿಲ್ಲ ಎಂದು ಅವನು ಚಕಿತನಾದ. ಅನುಪಮಳಂತಹ ದಿಟ್ಟ ನಾಗರಿಕ ಹೆಣ್ಣಿಗೆ ಈ ಪರಿಸ್ಥಿತಿ ಎಂದಮೇಲೆ ಅನಕ್ಷರಸ್ಥ ಅಮಾಯಕ ಹೆಣ್ಮಕ್ಕಳ ಪಾಡೇನು ಎನ್ನಿಸದೇ ಇರಲಿಲ್ಲ. ಆಗ ಅನುಪಮಳನ್ನು ಕಂಡು ಮಾತನಾಡಬೇಕು ಎಂದು ಮನಸ್ಸು ತವಕಿಸಿತು. ಆದರೆ ಅದರಿಂದ ಅವಳಿಗೆ ಖಂಡಿತ ಯಾವ ಅನುಕೂಲವೂ ಆಗೋದಿಲ್ಲವೆಂದು ಅವನಿಗೆ ತಿಳಿದಿತ್ತು. ಅನುಪಮಳಿಗೆ ಪುನಃ ಅವನ ಬಾಳಿನಲ್ಲಿ ಯಾವ ಸ್ಥಾನವೂ ಕೊಡಲು ಸಾಧ್ಯವಿರಲಿಲ್ಲ. ಅನುಪಮ ತನ್ನ ಜೀವನದಲ್ಲಿ ಮುಗಿದೋದ ಅಧ್ಯಾಯ. ಅವಳನ್ನು ನೆನೆಸುತ್ತಾ ಕೈ ಹಿಡಿದ ಮಾಲ್ತಿಗೆ ದ್ರೋಹ ಮಾಡಲು ಅವನಿಗಿಷ್ಟ ಇರಲಿಲ್ಲ. ವರ್ಷಗಳು ಕಳೆದಂತೆ ಕ್ರಮೇಣ ಅನುಪಮ ಅವನ ಹೃದಯದಲ್ಲಿ ಮುಸುಕಾಕುತ್ತಾ ಬಂದಿದ್ಲು. ಅವನ ಹೆಂಡತಿ, ಮಗಳು, ಸುಖ ಸಂಸಾರ ಅವನನ್ನು ಆವರಿಸಿತು. ಅನಿರೀಕ್ಷಿತವಾಗಿ ಸಾತ್ವಿಕ್, ವಿನುತಾರ ನಡುವೆ ವಿರಸ ಮೂಡಿದಾಗ ಅವನು ಮಹಿಮಾಳೊಂದಿಗೆ ಬಂದಿದ್ದರಿಂದ ಅನುಪಮಳ ಭೇಟಿಯಾಗಿತ್ತು. ಅನುಪಮಳನ್ನು ಕಂಡಾಗ ತಾವಿಬ್ಬರೂ ಬಾಳದಾರಿಯಲ್ಲಿ ಬಹುದೂರ ಸಾಗ್ ಹೋಗಿದ್ದೇವೆ ಎಂದು ತಿಳಿದು ಅವನಿಗೆ ಪಶ್ಚಾತ್ತಾಪವಾಗಿತ್ತು. ಸ್ವಾತಂತ್ರ್ಯ ಬೇಕೆಂದು ಆಶಿಸಿ ಆಕಾಶಕ್ಕೆ ಹಾರಿದ ಹಕ್ಕಿಯಂತಿದ್ದ ಅನುಪಮ ಇಂದು ಒಂಟಿ ಪಕ್ಷಿಯಾಗಿ ಜೀವಾವಧಿ ಶಿಕ್ಷೆ ಅನುಭವಿಸುವುದನ್ನು ಕಂಡಾಗ ಅವನ ಹೃದಯ ಅವಳಿಗಾಗಿ ಮರಗಿತು. ತಮ್ಮ ಕೇಸನ್ನು ತಿರಸ್ಕರಿಸಿ ಅನುಪಮ ತಮ್ಮ ವಿರುದ್ಧವಾಗಿ ವಾದಿಸುವಳೆಂದು ತಿಳಿದ ವಿನುತಾಳ ತಂದೆ ತಾಯಿ ಕೋಪಿತರಾಗಿದ್ದರು. ಅನುಪಮ ಮಾತ್ರ ಧೃತಿಗೆಡದೆ ತನ್ನ ಮನೆಯಲ್ಲೇ ವಿನುತಾ, ಸಾತ್ವಿಕರ ಭೇಟಿ ಏರ್ಪಡಿಸಿದ್ಲು. ಮಗುವಿನ ಮುಗ್ಧತೆ ಹೊಂದಿದ್ದ ವಿನುತಾಳನ್ನು ಸರಿದಾರಿಗೆ ತರಲು ಕಷ್ಟ ಎನಿಸಲಿಲ್ಲ. ವಿನುತಾ, ನಿನಗೆ ಡೈವರ್ಸ್ ಬೇಕು ಅಂತ ನೀನಾಗಿ ತೀರ್ಮಾನಕ್ಕೆ ಬಂದ್ಯಾ ಅಥವಾ ಅದು ನಿಮ್ಮ ತಂದೆ ತಾಯಿ ನಿನಗೆ ಕೊಟ್ಟ ಸಲಹೆಯೋ? ಅನುಪಮ ಕೇಳಿದಾಗ ವಿನುತಾ ಬೆರಗಾಗಿ ನುಡಿದ್ಲು. ನಾನು ಸಾತ್ವಿಕ್ ಯಾವಾಗಲೂ ಜಗಳ ಆಡ್ತಿದ್ರೆ ಡೈವರ್ಸ್ ಅಲ್ಲದೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನನಗೆ ಡೈವರ್ಸ್ ಕೊಡಿಸಿ ಅಂತ ನಮ್ಮ ಪಪ್ಪಂಗೆ ನಾನೇ ಹೇಳಿದ್ದು. ಅವಳ ಮಾತಿನಿಂದ ಅನುಪಮಳಿಗೆ ನಗು ಬಂದರೂ ತಡೆದುಕೊಂಡ್ಳು. ಡೈವರ್ಸ್ ಅಂದರೆ ಅಂಗಡಿಯಲ್ಲಿ ನಿನಗೆ ಬೇಕಂದರೆ ಸಿಗೋ ಗೊಂಬೆ ಅಂತ ತಿಳ್ಕೊಂಡಿದ್ಯಾ? ಸರಿ, ಡೈವರ್ಸ್ ಆದಮೇಲೆ ಏನು ಮಾಡ್ತೀಯಾ? ನಮ್ಮ ತಂದೆ ತಾಯಿ ಜೊತೆ ಇರ್ತೀನಿ, ವಿನುತಾ ತಡಿವರಿಸದೆ ಉತ್ತರಿಸಿದ್ಲು. ನಿಮ್ಮ ತಂದೆ ತಾಯಿ ಇರೋವರೆಗೂ ಸರಿ, ಆಮೇಲೆ ಮತ್ತೆ ಮದುವೆ ಆಗ್ಬೋದು. ಪುನಃ ಆ ಗಂಡನ ಜೊತೆನೋ ವಿರಸ ಮೂಡಿ ಅವನಿಂದಲೂ ಡೈವರ್ಸ್ ಬೇಕು ಅನ್ಸಿದ್ರೆ? ವಿನುತಾಳ ಮುಖ ಕೆಂಪಗಾಯಿತು. ಅವಳು ಮಾತನಾಡಲಿಲ್ಲ. ಅನುಪಮ ನಕ್ಕು ಅವಳ ಭುಜ ತಟ್ಟಿದ್ಲು. ವಿನುತಾ, ಕೋರ್ಟ್ ನಿನಗೆ ಡೈವರ್ಸ್ ಕೊಡುತ್ತೆ ನಿಜ, ಆದರೆ ಅಲ್ಲಿಗೆ ಕಾನೂನಿಗೂ ನಿನಗೂ ಇರೋ ಸಂಬಂಧ ಮುಗಿದು ಹೋಗುತ್ತೆ. ಮುಂದೆ ನಿನ್ನ ಜೀವನದಲ್ಲಿ ನಡೆಯೋ ತೊಂದರೆಗಳಿಗೂ ಯಾವ ಕೋರ್ಟ್ ಸಹಾಯ ಮಾಡಲ್ಲ ತಿಳ್ಕೊ. ವಿಚ್ಛೇದನ ಅನಿವಾರ್ಯ ಆದಾಗ ಮಾತ್ರ ಕಾನೂನಿನ ಮೊರೆ ಹೋಗಬೇಕು. ಸಂಸಾರದಲ್ಲಿ ನಡೆಯೋ ಸಣ್ಣ ಪುಟ್ಟ ಮಾತುಕತೆ, ಜಗಳವನ್ನೆಲ್ಲ ನಾವು ಬೀದಿಗೆಳೆದ್ರೆ
ನಾಳೆ 4 ಜನ ನಮ್ಮನ್ನು ನೋಡಿ ನಗ್ತಾರೆ. ಜಸ್ಟ್ ಲೈಕ್ ವಾಷಿಂಗ್ ಯುವರ್ ಡರ್ಟಿ ಲಿನೆನ್ ಇನ್ ಪಬ್ಲಿಕ್. ಪತಿ ಪತ್ನಿಯರು ನೀವು ಒಂದಾಗಿ ಪರಸ್ಪರ ಅರಿತು ದಾಂಪತ್ಯ ಜೀವನ ನಡೆಸಿದ್ರೆ ನಿಮ್ಮ ತಂದೆ ತಾಯಿಯು ಸಂತೋಷ ಪಡ್ತಾರೆ. ನಾವು ಈ ಪ್ರಪಂಚದಲ್ಲಿ ಬದುಕೋದೇ ಕೆಲವು ವರ್ಷಗಳು. ಆ ಅವಧಿಯಲ್ಲಿ ನಾವು ಸಂತೋಷವಾಗಿ ಕಾಲ ಕಳೆಯದೆ ಬರೀ ವಿರಸ ಕೋಪದಲ್ಲಿ ಯಾಕೆ ಜೀವನ ನಡೆಸಬೇಕು? ಈಗ ಸಾತ್ವಿಕ್ ನಿನ್ನ ಜೊತೆ ಕಾಂಪ್ರಮೈಸ್ ಆಗೋಕ್ಕೆ ಸಿದ್ಧನಾಗಿದ್ದಾನೆ. ನೀನು ಅವನ ಜೊತೆ ಸೇರಿ ಬಾಳ್ತೀಯ ಅನ್ನೋದಾದರೆ ಒಳಗಡೆ ಹೋಗು. ನಿನಗೆ ಡೈವರ್ಸ್ ಬೇಕೇ ಬೇಕು ಅಂತ ಅನಿಸಿದ್ರೆ ಮನೆಗೆ ಹೋಗು. ನಾಳೆ ನಾವು ಕೋರ್ಟಿನಲ್ಲಿ ಮೀಟ್ ಮಾಡೋಣ. ಅನುಪಮ ದೃಢವಾಗಿ ನೋಡಿದಾಗ ವಿನುತಾ ಅನುಮಾನಿಸಿ ಹಾಗೆ ಕುಳಿತಿದ್ಲು. ಅನುಪಮ ಅವಳನ್ನು ಗಮನಿಸಿದವಳಂತೆ ಮೀರಾಳ ಹತ್ತಿರ ಯಾವುದೋ ಕೇಸಿನ ಬಗ್ಗೆ ಪಿಸು ಧ್ವನಿಯಲ್ಲಿ ಚರ್ಚಿಸ್ತಿದ್ಲು. ಸ್ವಲ್ಪ ಹೊತ್ತಿನಲ್ಲಿ ವಿನುತಾ ಎದ್ದು ನಿಂತಾಗ ಅನು ಬೇಕೆಂದೇ ಅವಳ ಕಡೆ ನೋಡದೆ ಏನೋ ಬರೆಯುತ್ತಿದ್ಲು. ವಿನುತಾಳ ಹೆಜ್ಜೆ ಅನುಪಮಳ ಮನೆಯತ್ತ ಸರಿದಾಗ ಅನುವಿನ ತುಟಿ ಹಂಚಿನಲ್ಲಿ ಕಿರುನಗೆ ಇಣುಕಿತು. ಜಡ್ಜ್ ಮಹದೇವಯ್ಯ ಕನ್ನಡಕ ಸರಿಪಡಿಸ್ಕೊಳ್ಳುತ್ತಾ ಸುತ್ತಲೂ ನೋಡಿದ್ರು. ಲಾಯರ್ ಅನುಪಮಳ ಮುಖದಲ್ಲಿ ಎಂದಿನ ಪ್ರಸನ್ನತೆ ಮೂಡಿತು. ಮಹಿಮಾ, ಶಶಿಧರ್, ವಿನುತಾಳ ತಂದೆ ತಾಯಿ ಹಾಜರಾಗಿದ್ದರು. ಸಾತ್ವಿಕ್, ವಿನುತಾ ಪರಸ್ಪರ ಮೈ ಮರೆತು ನಿಂತಿದ್ರು. ನನ್ನ ಕಕ್ಷಿದಾರಳಾದ ಶ್ರೀಮತಿ ವಿನುತಾರವರು ತಮ್ಮ ಪತಿಯ ಮೇಲೆ ಹೂಡಿದ್ದ ವಿಚ್ಛೇದನದ ಮನವಿಯನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ಅಂತ ಅವರ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಪರವಾದ ಲಾಯರ್ ಕೋರ್ಟಿನಲ್ಲಿ ಪ್ರಕಟಣೆ ನೀಡಿದರು. ಪತಿ ಪತ್ನಿಯರು ಪರಸ್ಪರ ರಾಜಿ ಆಗಿರೋದ್ರಿಂದ ಈ ಕೇಸನ್ನು ಹಿಂತೆಗೆದುಕೊಳ್ತಿದ್ದಾರೆ ಎಂದು. ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಆಗಿದೆ ಎಂದು ತಿಳಿಸಲು ಬಯಸ್ತೇವೆ ಯುವರ್ ಆನರ್. ಅನುಪಮ ವಿನಂತಿಸಿಕೊಂಡ್ಳು. ಅವಳ ಮುಖದಲ್ಲಿ ತೃಪ್ತಿ ನೆಲೆಸಿತ್ತು. ಕೋರ್ಟಿನ ಆವರಣದಿಂದ ಹೊರಬಂದಾಗ ಅನುಪಮಳನ್ನು ಎಲ್ಲರೂ ಮುತ್ಕೊಂಡ್ರು. ಅನುಪಮ, ನಿಮ್ಮಿಂದ ನಮ್ಮ ಮನೆ ಮಾನ ಮರ್ಯಾದೆ ಉಳಿತು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮಹಿಮಾ ಅನುವಿನ ಕೈ ಹಿಡಿದು ಮನಪೂರ್ವಕವಾಗಿ ವಂದಿಸಿದ್ಲು. ಶಶಿಧರ್ ನಕ್ಕು ಅವಳಿಗೆ ಕೈ ಮುಗಿದ. ಸಾತ್ವಿಕ್, ವಿನುತಾ ಅವಳ ಕಾಲಿಗೆ ಎರಗಿದಾಗ ಅನುಪಮ ನಕ್ಕು ಅವರ ತಲೆ ಕೊಡವಿದ್ಲು. ಅಷ್ಟರಲ್ಲಿ ಕಂದು ಬಣ್ಣದ ಮಾರುತಿ ಕಾರಿನಿಂದ ಇಳಿದು ಬಂದವರನ್ನು ಅನುಪಮ ತದೇಕ ಚಿಕ್ಕವಾಗಿ ನೋಡಿದ್ಲು. ಕಂಗ್ರಾಟ್ಸ್ ಅನುಪಮ, ನನ್ನ ಮಾತಿಗೆ ಗೌರವ ಕೊಟ್ಟು ನನ್ನ ತಂಗಿ ಮನೆಯ ಘನತೆ ಗೌರವ ಕಾಪಾಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ. ಅಂದಹಾಗೆ ಮೀಟ್ ಮೈ ವೈಫ್ ಮಾಲ್ತಿ. ಅನುಪಮ ಎದುರಿಗೆ ನಿಂತ ವ್ಯಕ್ತಿಯತ್ತ ದಿಟ್ಟಿಸಿದ್ಲು. ತನ್ನ ಮನೋಹರನಿಗೆ ತನಗಿಂತ ಇವಳೇ ತಕ್ಕ ಜೋಡಿ ಎನಿಸ್ತು. ನಮಸ್ಕಾರ, ನಿಮ್ಮನ್ನು ನೋಡಿದ್ದು ತುಂಬ ಸಂತೋಷವಾಗಿದೆ. ಮಾಲ್ತಿ ಬಾಯಿ ತುಂಬ ಮಾತನಾಡಿದ್ಲು. ಅವರ ನಡುವೆ ನಿಂತಿದ್ದ ಸುಮಾರು 8-9 ವರ್ಷದ ಹುಡುಗಿಯನ್ನು ಬಳಸಿ ಮನೋಹರ್ ಅನುಪಮಳ ಮುಂದೆ ನಿಲ್ಲಿಸಿದ. ಇವಳೇ ನನ್ನ ಮಗಳು ಕೀರ್ತಿ. ಅನು, ನಮ್ಮ ಮಗು ಗಂಡಾಗಲಿ ಹೆಣ್ಣಾಗಲಿ ಕೀರ್ತಿ ಅಂತ ಹೆಸರಿಡೋಣ. ನಮ್ಮ ದೇಶಕ್ಕೆ ಕೀರ್ತಿ ತರೋ ಹಾಗೆ ಬೆಳೆಸೋಣ. ನೆನಪಿನ ಅಂಗಳದಲ್ಲಿ ಹಾಳೆಯ ಕಿಡಿಯೊಂದು ಮೂಡಿ ಹಾಗೆಯೇ ಬೂದಿಯಾಯಿತು. ಅನುಪಮ ಕೀರ್ತಿಯನ್ನು ಬರಸೆಳೆದು ಅವಳ ಹಣೆಗೆ ತುಟಿ ಒತ್ತಿದ್ಲು. ಗಾಡ್ ಬ್ಲೆಸ್ ಯು ಚೈಲ್ಡ್. ಅವಳ ಕಣ್ಣುಗಳಲ್ಲಿ ಇಣುಕಿದ ಕಂಬನಿ ಗೋಚರವಾಗಿದ್ದು ಮನೋಹರ್ ಒಬ್ಬನಿಗೆ ಮೃದುವಾಗಿ ಹೇಳ್ದ. ಅನುಪಮ, ಮೈಸೂರಿಗೆ ಬಂದಾಗ ಖಂಡಿತ ನಮ್ಮನೆಗೆ ಬರಬೇಕು. ನಿರ್ಮಲವಾದ ಸ್ನೇಹಕ್ಕೆ ಯಾವ ಅಡ್ಡಿಯೂ ಇಲ್ಲ ತಾನೆ? ಅನುಪಮ ಕಣ್ಣೀರಿನ ಪರದೆಯಿಂದಲೇ ನಕ್ಕಳು. ಥ್ಯಾಂಕ್ಸ್, ಖಂಡಿತ ಬರ್ತೀನಿ. ಮಹಿಮಾಳ ಸಂಸಾರ ಹೊತ್ತ ಮನೋಹರ್ನ ಕಾರು ಚಲಿಸಿದಾಗ ಅನುಪಮ ನಿಂತಲ್ಲೇ ನಿಂತಿದ್ಲು. ತಾನು ಮನೋಹರ್ ಬದುಕಿನ ದಾರಿಯಲ್ಲಿ ಸಮಾನಾಂತರ ರೇಖೆಗಳಾಗಿ ಚಲಿಸುತ್ತಿರುವಂತೆ ಭಾಸವಾಯಿತು. ರೈಲ್ ಕಂಬಿಯ ಹಳಿಗಳಂತೆ ತಮ್ಮ ಪಥ ಒಂದೇ ದಿಕ್ಕಿಗೆ ಸಾಗಿದ್ರು. ಅವುಗಳು ಸೇರುವುದು ಮಾತ್ರ ಅತ್ತಿತ್ತ. ತನ್ನ ಮನೋಹರನ ಜೀವನದ ಹಾದಿಯೂ ಹಾಗೆ ಎಂದು ಭಾಸವಾದಾಗ ಅನುಪಮಳ ಕೊರಳಿನಿಂದ ನೀಲವಾದ ನಿಟ್ಟುಸಿರು ಹೊರಬಂತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.